ಮತ್ತು ಇರಾನ್ನ ಬಗ್ಗೆ ಮಗದೊಮ್ಮೆ ಮಾತನಾಡಲೇಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಮೆರಿಕ ಮತ್ತು ಇರಾನ್ನ ಯುದ್ಧ ಮುಂದುವರೆದಿದೆ. ಅಮೆರಿಕ ಹಲವಾರು ವಿಚಾರಗಳಲ್ಲಿ ತೆಗೆದುಕೊಂಡುವಂತಹ ನೀತಿ ನಿಯಮಗಳು ಇರಾನ್ಗೆ ಸಮಸ್ಯೆಯನ್ನು ಒಡ್ಡಿದ್ರೆ ಸ್ವತಃ ಅದು ಅಮೆರಿಕಾಗೆ ಯಾವ ರೀತಿಯ ಸಮಸ್ಯೆಯನ್ನು ತಂದೊಡ್ಡಿದೆ ಅನ್ನೋದು ಬಹಳ ಮುಖ್ಯ ಆಗತ್ತೆ. ಇನ್ನು ಇರಾನ್ನ ವಿಚಾರಕ್ಕೆ ಬರೋದಾದರೆ ತನ್ನದೇ ಆದಂತಹ ಯುದ್ಧ ಪ್ರಯತ್ನಗಳನ್ನು ಮಾಡ್ತಾ ಇದ್ರೂ ಕೂಡ ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸ್ತಾ ಇದೆ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧದ ಭೀತಿ ಹಂತ ಹಂತವಾಗಿ ಹೆಚ್ಚಾಗ್ತಾನೆ ಇದೆ. ಇಂಥ ಯುದ್ಧದ ಸಂದರ್ಭದಲ್ಲಿ ಅಮೆರಿಕಾದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ಳುವಂತಹ ನೀತಿ ನಿಯಮಗಳ ಬಗ್ಗೆ ಸ್ವತಃ ಅಮೆರಿಕನ್ನರು ಏನು ಹೇಳ್ತಾರೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇದರ ಜೊತೆಗೆ ನೀವು ಗಮನಿಸಬಹುದು, ತನ್ನ ಆರ್ಥಿಕತೆಯನ್ನು ಸುಧಾರಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ಳುವಂತಹ ಆರ್ಥಿಕ ನೀತಿ ಅಥವಾ ಸುಂಕ ನೀತಿ ಇತರ ರಾಷ್ಟ್ರಗಳಿಗೆ ಭಾರತಕ್ಕೆ ಯಾವ ರೀತಿಯ ಸಮಸ್ಯೆಯನ್ನು ತಂದೊಡ್ಡುತ್ತೆ ಅನ್ನೋದನ್ನು ಇವತ್ತಿನ DNA ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಈ DNA ಅಮೆರಿಕ ಮತ್ತು ಇರಾನ್ನ ಯುದ್ಧ ಎಲ್ಲಿಗೆ ಬಂದು ನಿಂತ್ಕೊಂಡಿದೆ ಅನ್ನೋದನ್ನು ನೋಡಬೇಕಾಗತ್ತೆ. 13ನೇ ರಾತ್ರಿ ಕೂಡ ನಿರಂತರವಾಗಿ ಮುಂದುವರೆದಿರುವಂತಹ ಯುದ್ಧ ಒಂದು ಕಡೆಯಾದರೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ನ ವಿದೇಶಾಂಗ ನೀತಿ, ಆ ಯುದ್ಧ ನೀತಿಯ ಬಗ್ಗೆ ಸ್ವತಃ ಅಮೆರಿಕಾದಲ್ಲಿ ಅಪಸ್ವರ ಎದುರಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದಷ್ಟು ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋಣ. ಡೆಫಿನೆಟ್ಲಿ ಒಂದು ದೇಶ ಅಂದಾಗ, ದೇಶದ ಅಧ್ಯಕ್ಷ ಅಂದಾಗ ತೆಗೆದುಕೊಳ್ಳುವ ನೀತಿ ನಿಯಮಗಳ ಬಗ್ಗೆ ದೇಶದ ನಾಗರಿಕರು ಗಮನ ಇಟ್ಟಿರ್ತಾರೆ, ಒಂದು ಕಣ್ಣನ್ನಿಟ್ಟಿರ್ತಾರೆ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂತಹ ಯುದ್ಧ ನೀತಿಗಳು, ವಿದೇಶಾಂಗ ನೀತಿಯ ಕುರಿತಂತೆ ಅಪಸ್ವರ, ಅಲ್ಲಿನ ನಾಗರಿಕರಿಗೆ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂತಹ ನಿರ್ಧಾರಗಳ ಬಗ್ಗೆ ಒಪ್ಪಿಗೆ ಇಲ್ಲ ಅನ್ನುವಂತಹ ಅಂಶ ನಿಜಕ್ಕೂ ಕೂಡ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಆಘಾತಕಾರಿ ಅಂತ ಹೇಳಿದ್ರೆ ತಪ್ಪಾಗುತ್ತಿಲ್ಲ. ಸಮೀಕ್ಷೆ ಅಂದಾಗ ನೀವು ಗಮನಿಸ್ತೀರಿ, ಅಂಕಿಅಂಶಗಳ ಆಧಾರದಲ್ಲಿ ನಡೆಯುತ್ತೆ, ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಲಾಗತ್ತೆ. ಆ ಆಯಾಮದಲ್ಲಿ ನೋಡ್ತಾ ಹೋಗೋದಾದ್ರೆ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂಥ ನಿರ್ಧಾರಕ್ಕೆ 37% ಅಂದರೆ 37% ಜನ ಮಾತ್ರ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ಅಂದರೆ ಡೊನಾಲ್ಡ್ ಟ್ರಂಪ್ ಇರಾನ್ ವಿಷಯದಲ್ಲಿ ತೆಗೆದುಕೊಳ್ತಿರುವಂಥ ನೀತಿ ಸರಿಯಾಗಿದೆ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಉಳಿದವರು ಹಾಗಾದರೆ ಏನು ಹೇಳಿದ್ದಾರೆ? ಯಾಕೆ ಈ ರೀತಿಯ ಪರಿಸ್ಥಿತಿ ಬಂತು? ಅಮೆರಿಕ ಮತ್ತು ಇರಾನ್ನ ನಡುವಿನ ಈ ಯುದ್ಧದ ಸಂದರ್ಭದಲ್ಲಿ ತೆಗೆದುಕೊಳ್ಳುವಂಥ ನಿರ್ಧಾರ ಅಮೆರಿಕದ ಹಿತ ಕಾಪಾಡಬೇಕು, ಅಮೆರಿಕದ ಜನರ ರಕ್ಷಣೆಯಾಗಬೇಕು, ಅಮೆರಿಕದ ಆರ್ಥಿಕತೆ ಅನ್ನೋದು ಅಲುಗಾಡಬಾರ್ದು. ಆದರೆ ಇದಕ್ಕೆ ಸಂಬಂಧಪಟ್ಟಂಥ ಸಮೀಕ್ಷೆಯ ಒಂದಷ್ಟು ಮಾಹಿತಿ ನಿಮಗಾಗಿ. ರೈಟ್, ಸಮೀಕ್ಷೆಯಲ್ಲಿ ಟ್ರಂಪ್ಗೆ ಸೋಲಿನ ಭೀತಿ. ಸುದ್ದಿ ಮಾಧ್ಯಮವೊಂದರ ಸಮೀಕ್ಷೆಯಲ್ಲಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಭಾರಿ ಹಿನ್ನಡೆಯಾಗಿದೆ. ಸ್ವದೇಶದಲ್ಲೇ ಹಿನ್ನಡೆಯನ್ನು ಅನುಭವಿಸ್ತಾ ಇರುವ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನು ನಾವು ನೋಡ್ತಾ ಇದ್ದೀವಿ. ಮುಂಬರುವ ಮಧ್ಯಂತರ ಚುನಾವಣೆ ದೊಡ್ಡ ಸವಾಲಾಗಿ ಪರಿಣಮಿಸಿದೆ ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ. ಅಮೆರಿಕದ ಸುದ್ದಿ ಮಾಧ್ಯಮವೊಂದರ ಇತ್ತೀಚಿನ ಸಮೀಕ್ಷೆ ನೋಡೋದಾದರೆ ಟ್ರಂಪ್ ಕಾರ್ಯವೈಖರಿಗೆ ಕೇವಲ 39% ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಅಪ್ರಾಕ್ಸಿಮೇಟ್ಲಿ 37ರಿಂದ 39% ಜನ ಎಸ್, ನೀವು ತೆಗೆದುಕೊಳ್ತಿರುವಂಥ ನಿರ್ಧಾರಗಳು ಸರಿಯಾಗಿದ್ದಾವೆ ಅನ್ನುವಂತಹ ಮೆಚ್ಚುಗೆಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಆರ್ಥಿಕ ಸ್ಥಿರತೆ, ಹಣದುಬ್ಬರ, ವಿದೇಶಾಂಗ ನೀತಿಗಳಲ್ಲಿ ಟ್ರಂಪ್ ವಿಫಲರಾಗಿದ್ದಾರೆ ಅನ್ನುವಂತಹ ಅಭಿಪ್ರಾಯ ಇನ್ನೊಂದು ವರ್ಗದ್ದು. ಹೌದು, 53% ಬೆಂಬಲದೊಂದಿಗೆ ಡೆಮೊಕ್ರೆಟಿಕ್ ಪಕ್ಷ ರಿಪಬ್ಲಿಕನ್ನರ ವಿರುದ್ಧ ಬೃಹತ್ ಮುನ್ನಡೆಯನ್ನು ಸಾಧಿಸಿದೆ. ಅಂದರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಯಾವ ಸ್ಥಿತಿಯನ್ನು ಎದುರಿಸ್ತಿದ್ದಾರೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೋಬೇಕು. 1996ರ ನಂತರ ಪ್ರತಿಪಕ್ಷವೊಂದಕ್ಕೆ ಇಷ್ಟೊಂದು ದೊಡ್ಡ ಮಟ್ಟದ ಜನ ಬೆಂಬಲ ಸಿಕ್ಕಿರೋದನ್ನು ನಾವಿಲ್ಲಿ ಗಮನಿಸಬೇಕಾಗತ್ತೆ. ಹೌದು, ಯಾಕಂದರೆ ದೇಶ ಅಂದ ಸಂದರ್ಭದಲ್ಲಿ ದೇಶದ ಆರ್ಥಿಕತೆ ಇರ್ಬೋದು, ದೇಶದ ಜನರ ರಕ್ಷಣೆ ಇರಬಹುದು, ಇದೆಲ್ಲವೂ ಕೂಡ ಅಧ್ಯಕ್ಷನ ಹೊಣೆಯಾಗಿರುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ತೆಗೆದುಕೊಳ್ತಿರುವಂಥ ನಿರ್ಧಾರಗಳು ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ ಎಷ್ಟರ ಮಟ್ಟಿಗಿದೆ ಅನ್ನೋದನ್ನು ಅಲ್ಲಿನ ಜನ ಅರಿತಿದ್ದಾರೆ. ಆ ನಿಟ್ಟಿನಲ್ಲಿ ನೀವು ನೋಡ್ತಾ ಹೋಗೋದಾದರೆ 37ರಿಂದ 39% ಎಸ್, ನೀವು ತೆಗೆದುಕೊಳ್ತಿರುವಂಥ ನಿರ್ಧಾರಗಳು ಸರಿಯಾಗಿದ್ದಾವೆ. ಅಂದರೆ ಉಳಿದ 53% ಅಂತ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಾದರೆ ನೀವು ಗಮನಿಸ್ತಾ ಇದ್ದೀರಿ ವಿರೋಧವಾಗಿದೆ ಅನ್ನುವಂತಹ ಸ್ಪಷ್ಟ ಅಭಿಪ್ರಾಯವನ್ನು
ರವಾನೆ ಮಾಡಿದ್ದಾರೆ. ಇದು ಮಧ್ಯಂತರ ಚುನಾವಣೆಯ ಮೇಲೆ ಸ್ವತಃ ಡೊನಾಲ್ಡ್ ಟ್ರಂಪ್ಗೆ ಯಾವ ರೀತಿ ವ್ಯತಿರಿಕ್ತವಾದಂತಹ ಪರಿಣಾಮವನ್ನು ಬೀರಬಹುದು ಅನ್ನೋದಕ್ಕೆ ಒಂದು ಎಕ್ಸಾಂಪಲ್. ಸೊ ಹಾಗಾಗಿ ಡೊನಾಲ್ಡ್ ಟ್ರಂಪ್ ಪ್ರಿಪ್ರೇಷನ್ ಅನ್ನು ಡೆಫಿನೆಟ್ಲಿ ಮಾಡಬೇಕಾಗತ್ತೆ. ರೈಟ್, ಮುಂದಿನ ಡೀಟೇಲ್ಸ್ ಅನ್ನು ನೋಡ್ತಾ ಹೋಗೋದಾದ್ರೆ ಯುದ್ಧ ಯಾವ ಹಂತದಲ್ಲಿದೆ? ಮುಂದುವರೆದಿದೆ ಯುದ್ಧ ಮುಂದುವರೆದಿದೆ. ಅಪಾರ ಪ್ರಮಾಣದ ನಷ್ಟಗಳು ಕೂಡ ಸಂಭವಿಸ್ತಾನೆ ಇದೆ. 13ನೇ ದಿವಸ ಕೂಡ ಬಾಂಬ್ ಮಳೆ. ಇದು ಹೇಗಾಗಿದೆ ಅಂತ ಹೇಳಿದ್ರೆ, ಅಮೆರಿಕ ತನ್ನದೇ ಆದಂತಹ ಸ್ಟ್ರಾಟಜಿಗಳನ್ನು ಕಂಟಿನ್ಯೂ ಮಾಡ್ತಾ ಇದ್ರೆ ಇರಾನ್ ಅದಕ್ಕೆ ಸರಿಯಾದಂತಹ ಪ್ರತ್ಯುತ್ತರವನ್ನು ಕೊಡಲೇಬೇಕು ಅನ್ನುವಂಥ ಉದ್ದೇಶದಿಂದ ಯುದ್ಧ ಮುಂದುವರಿತಾನೆ ಇದೆ. ಜಾಗತಿಕ ಮಟ್ಟದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಇದು ಉಂಟು ಮಾಡ್ತಾನೆ ಇದೆ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋದಾದ್ರೆ, ಕೊಲ್ಲಿ ಪ್ರದೇಶದಲ್ಲಿ ಯುದ್ಧದ ಕದನ ತೀವ್ರ ಕುತೂಹಲವನ್ನು ಉಂಟು ಮಾಡಿದೆ. ಅಮೆರಿಕ ಸತತ 13ನೇ ದಿನ ಇರಾನ್ನ ಔಹಾಜ್, ರಾಮ್ಶೀರ್ ಹಾಗೆಯೇ ನಾಗರಿಕ ಪರಮಾಣು ಸ್ಥಾವರ ಇರುವಂತಹ ಬುಷೇಹರ್ ನಗರಗಳ ಮೇಲೆ ಭೀಕರ ಕ್ಷಿಪಣಿ ದಾಳಿಯನ್ನು ಮುಂದುವರಿಸಿದೆ. ಹೌದು, ಸೇಡಿಗೆ ಸೇಡು. ಇರಾನ್ ಫೆಬ್ರವರಿ 28ರಲ್ಲಿ ಯುದ್ಧ ಆರಂಭ ಆದ ಅವತ್ತಿನಿಂದ ಇವತ್ತಿನವರೆಗೂ ಒಂದನ್ನು ಹೇಳ್ತಾ ಇದೆ, ದಾಳಿ ಅಂದರೆ ಪ್ರತಿ ದಾಳಿ, ಸೇಡು ಅಂದರೆ ಪ್ರತಿ ಸೇಡು, ಕಣ್ಣಿಗೆ ಕಣ್ಣು, ಇಂಥ ಹಲವಾರು ಸಂದೇಶಗಳನ್ನು ರವಾನೆ ಮಾಡಿದೆ. ಅಂತೆಯೇ ಸೇಡಿಗೆ ಸೇಡು ನಮ್ಮ ರಕ್ಷಣಾ ಸಿದ್ಧಾಂತ ಅಂತ ಹೇಳಿ ಇರಾನ್ ಕೂಡ ಗುಡುಗಿದೆ. ಸೊ ಹಾಗಾಗಿ ಜೋರ್ಡಾನ್, ಕುವೈತ್ನಲ್ಲಿರುವ ಅಮೆರಿಕ ಸೇನಾ ನೆಲೆಗಳನ್ನು ಗುರಿಯಾಗಿಸ್ಕೊಂಡು ಇರಾನ್ ಕೂಡ ಪ್ರತಿದಾಳಿಯನ್ನು ಮಾಡಿದೆ. ಇತ್ತ ಇರಾನ್ ಬೆಂಬಲಿತ ಹೌತಿ ಬಂಡುಕೋರರು ಸೌದಿ ಅರೇಬಿಯಾದ ತೈಲ ಹಡಗುಗಳ ಮೇಲೆ ದಾಳಿ ನಡೆಸಿ ಸಂಘರ್ಷವನ್ನು ಕೆಂಪು ಸಮುದ್ರಕ್ಕೂ ವಿಸ್ತರಿಸಿದ್ದಾರೆ. ಇಡೀ ಪ್ರಾಂತ್ಯದಲ್ಲಿ ಒಂದು ರೀತಿ ಭೀತಿಯ ವಾತಾವರಣ. ಯಾರಿಗೆ ಬೇಕು ಈ ಯುದ್ಧ ಅನ್ನುವಂಥ ಸನ್ನಿವೇಶ ಇದ್ದರೂ ಕೂಡ ಇದು ಪ್ರತಿಷ್ಠೆಯಾಗಿದೆ. ಅಮೆರಿಕಾದ ಸಾಮರ್ಥ್ಯದೊಂದಿಗೆ ಯುದ್ಧ ಮಾಡ್ತಾ ಇದ್ರೆ ಈ ದಾಳಿಗೆ ಪ್ರತಿಯಾಗಿ ತಾನೇನು ಕೊಡಬೇಕು ಅಂತ ಇರಾನ್ ಕೂಡ ಸರ್ವಸನ್ನದ್ಧವಾಗಿದೆ. ಅದನ್ನು ನಾವಿಲ್ಲೇ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಹೌದು, ಯಾಕಂದರೆ ಈ ಯುದ್ಧ ಅನ್ನೋದು ವಿಶ್ವಮಟ್ಟದಲ್ಲಿ ಆತಂಕವನ್ನು ಹೆಚ್ಚು ಮಾಡಿದೆ. ಇದರಲ್ಲೂ ಪ್ರಮುಖವಾಗಿ ನಾವು ನೋಡ್ತಾ ಹೋಗೋದಾದರೆ, ಸೌದಿಗೆ ಅಣುಬಲ, ವಿಶ್ವಕ್ಕೆ ಆತಂಕ. ಒಂದು ಒಪ್ಪಂದದ ವಿಚಾರವನ್ನು ನಾವಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ, ಅಮೆರಿಕ ಮತ್ತು ಇರಾನ್ನ ನಡುವೆ ಯುದ್ಧ ಅನ್ನೋದು ಹಿಂಗೆ ಮುಂದುವರಿತಾ ಇದ್ರೆ ಆಗುವಂತಹ ಕಷ್ಟ ನಷ್ಟಗಳ ಬಗ್ಗೆ ಎರಡೂ ರಾಷ್ಟ್ರಗಳು ಗಮನವನ್ನು ಹರಿಸಲೇಬೇಕಾಗತ್ತೆ. ಆದರೆ ಇಲ್ಲಿ ಒಂದು ಪ್ರಮುಖ ವಿಚಾರ ಇದೆ. ಅದೇನು ಅಂತ ನಾವು ನೋಡ್ತಾ ಹೋಗೋದಾದರೆ, ಅಮೆರಿಕ ಮತ್ತು ಸೌದಿ ಅರೇಬಿಯಾ ನಡುವೆ ಐತಿಹಾಸಿಕ 1, 2, 3 ಅಣು ಒಪ್ಪಂದ. ಏನಿದು ಅಣು ಒಪ್ಪಂದ? ಇದು ಯಾವ ರೀತಿ ಸಮಸ್ಯೆನ ಉಂಟು ಮಾಡ್ತಾ ಇದೆ, ಪ್ಲಸ್ ಏನು ಮೈನಸ್ ಏನು, ಇದೆಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮುಂದಿನ 30 ವರ್ಷಗಳ ಕಾಲ ಸೌದಿಯಲ್ಲಿ ಅಣು ಮೂಲ ಸೌಕರ್ಯಕ್ಕೆ ಅಮೆರಿಕ ಸಾಥ್. ನೋಡಿ, ಈ ಯುದ್ಧಗಳು ಹೆಂಗೆ ನಡೆಯುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋದಾದರೆ ಗಮನಿಸಬಹುದು. ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧದ ರೀತಿ ಕಂಡು ಬಂದರೂ ಕೂಡ ಇರಾನ್ ಯಾವುದನ್ನು ಟಾರ್ಗೆಟ್ ಮಾಡಿದೆ ಅಂದರೆ ಕೊಲ್ಲಿ ರಾಷ್ಟ್ರಗಳು, ಅಮೆರಿಕಾದ ಸೇನಾ ನೆಲೆಗಳು ಎಲ್ಲೆಲ್ಲಿದ್ದಾವೆ ಅವುಗಳನ್ನು ಟಾರ್ಗೆಟ್ ಮಾಡಿಕೊಂಡಿದೆ. ಅದರಲ್ಲೂ ಪ್ರಮುಖವಾಗಿ ಸೌದಿಯನ್ನು ನಾನಿಲ್ಲಿ ಉಲ್ಲೇಖ ಮಾಡ್ತಿದ್ದೀನಿ, ಅಲ್ಲಿನ ಅಣು ಒಪ್ಪಂದದ ಬಗ್ಗೆ. ಯುದ್ಧದ ಆತಂಕದ ನಡುವೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೌದಿ ಅರೇಬಿಯಾದ ಜೊತೆಗೆ ಬಹುಶತಕೋಟಿ ಡಾಲರ್ ಮೊತ್ತದ 1, 2, 3 ಪರಮಾಣು ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಅಂದರೆ ಏನು ಮಾಡೋದಕ್ಕೆ ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್? ಮುಂದಿನ 30 ವರ್ಷಗಳ ಕಾಲ ಸೌದಿಯಲ್ಲಿ ಅಣು ಮೂಲ ಸೌಕರ್ಯಕ್ಕೆ ಅಮೆರಿಕ ಕೊಡ್ತಿರುವಂತಹ ಸಾಥಿದು. ಸೌದಿ ನೆಲದಲ್ಲೇ ಯುರೇನಿಯಂ ಉತ್ಕೃಷ್ಟಗೊಳಿಸಲು ಮುಕ್ತ ಅವಕಾಶ ಕಲ್ಪಿಸುವ ಸುಳಿವು ಕೊಟ್ಟಿದ್ದಾರೆ. ಇದನ್ನು ನಾಗರಿಕ ಉದ್ದೇಶಕ್ಕೆ ಅಂತ ಹೇಳ್ತಿದ್ರು ಕೂಡ ಅಂತಿಮವಾಗಿ ಜಾಗತಿಕ ಮಟ್ಟದಲ್ಲಿ ಅಣ್ವಸ್ತ್ರ ಭೀತಿಯನ್ನು ಇದು ಹೆಚ್ಚು ಮಾಡಿದೆ. ಐ ರಿಪೀಟ್, ಸೌದಿ ನೆಲದಲ್ಲೇ ಯುರೇನಿಯಂ ಅನ್ನು ಉತ್ಕೃಷ್ಟಗೊಳಿಸೋದಕ್ಕೆ ಮುಕ್ತ ಅವಕಾಶವನ್ನು ಕಲ್ಪಿಸಿಕೊಡುವ ಬಹಳ ದೊಡ್ಡ ಒಪ್ಪಂದ ಇದು. ಬಹುಶತಕೋಟಿ ಡಾಲರ್ನ ಒಪ್ಪಂದ ಇದು. ಹಾಗಾಗಿ ಇದು ಮೇಲ್ನೋಟಕ್ಕೆ ನಾಗರಿಕ ಉದ್ದೇಶಕ್ಕೆ ಅಂತ ಹೇಳಿ ಭಾಷಣ ಮಾಡಿದ್ರು ಕೂಡ ಆಳದಲ್ಲಿ ಏನಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಆಳದಲ್ಲಿ ಇದು ಆತಂಕವನ್ನು ಹೆಚ್ಚು ಮಾಡಿದೆ, ಅಣ್ವಸ್ತ್ರ ಭೀತಿಯನ್ನು ಹೆಚ್ಚು ಮಾಡಿದೆ. ಈ ವಲಯದಲ್ಲಿ ರಷ್ಯಾ ಮತ್ತು ಚೀನಾದ ಪ್ರಭಾವವನ್ನು ಸಂಪೂರ್ಣವಾಗಿ ಹೊರಗಿಡೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳಾಗ್ತಿದೆ ಅನ್ನೋದು ಅಷ್ಟೇ ಸ್ಪಷ್ಟ. ಹೌದು, ಇದು ಒಂದು ಭಾಗ. ಆದರೆ
ಈ ಅಮೆರಿಕ ಮತ್ತು ಇರಾನ್ನ ಯುದ್ಧದ ಸಂದರ್ಭದಲ್ಲಿ ಅಮೆರಿಕ ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರ ಇತರ ರಾಷ್ಟ್ರಗಳಿಗೆ ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗುತ್ತೆ, ಭಾರತಕ್ಕೆ ಇದು ಯಾವ ರೀತಿಯ ಸಮಸ್ಯೆಯನ್ನು ಉಂಟು ಮಾಡುತ್ತೆ ಅನ್ನುವ ಆಯಾಮದಲ್ಲೂ ಕೂಡ ನಿಮಗೆ DNA ಅನಾಲಿಸಿಸ್ ಅನ್ನು ಕೊಡುತ್ತೆ. ಈಗ ಯುದ್ಧ ಅದು ಯಾವ ದೇಶದಲ್ಲೇ ಆಗಲಿ, ಯುದ್ಧದ ಸಂದರ್ಭದಲ್ಲಿ ಆಗುವಂಥ ನಷ್ಟವನ್ನು ಅರ್ಥ ಮಾಡ್ಕೊಳ್ಬೇಕು. ಆರ್ಥಿಕವಾಗಿ ದೇಶಕ್ಕೆ ದೇಶಗಳೇ ತತ್ತರಿಸಿ ಹೋಗುತ್ತೆ. ಈ ಆರ್ಥಿಕತೆಯನ್ನು ಸರಿದೂಗಿಸಬೇಕು ಅಂದರೆ ಇರುವಂಥ ಏಕೈಕ ಮಾರ್ಗ ಸುಂಕದ ಮೂಲವೂ ಕೂಡ ಆದಾಯ ಕ್ರೋಢೀಕರಣದ ಒಂದು ಭಾಗ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಹಾಗಾಗಿ ವಿಶ್ವದಾದ್ಯಂತ ಯುದ್ಧದ ಕಾವು ಒಂದು ಕಡೆ ಇದ್ದರೆ, ಇನ್ನೊಂದು ಕಡೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೊಸ ಆರ್ಥಿಕ ಸಮರ ಆರಂಭ ಮಾಡಿದ್ದಾರೆ. ಭಾರತ ಸೇರಿದ ಹಾಗೆ 60ಕ್ಕೂ ಹೆಚ್ಚು ರಾಷ್ಟ್ರಗಳ ಮೇಲೆ, ಐ ರಿಪೀಟ್, ಭಾರತವೂ ಸೇರಿದ ಹಾಗೆ 60ಕ್ಕೂ ಹೆಚ್ಚು ರಾಷ್ಟ್ರಗಳ ಮೇಲೆ ಉತ್ಪನ್ನಗಳ ಮೇಲೆ ಹೆಚ್ಚುವರಿ ಸುಂಕವನ್ನು ಹಾಕಿರೋದು. ಹಾಗಾದರೆ ಅದು ಎಷ್ಟು ಏನು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಭಾರತದಲ್ಲಿ ಬಲವಂತದ ಕಾರ್ಮಿಕ ಪದ್ಧತಿ ಬಳಕೆಯಾಗ್ತಿದೆ ಅನ್ನುವಂಥ ನೆಪವನ್ನು ಒಡ್ಡಿ ಏಕದಮ್ ಸುಂಕ ಹಾಕಿಬಿಟ್ರೆ ಚರ್ಚೆಗಳಾಗ್ತವೆ. ಅದಕ್ಕೊಂದು ಸಕಾರಣ ಕೊಡಬೇಕಲ್ಲ. ಆ ಕಾರಣ ಅಮೆರಿಕದ್ದೇನು ಅಂತ ನೋಡೋದಾದರೆ ಬಲವಂತದ ಕಾರ್ಮಿಕ ಪದ್ಧತಿ ಬಳಕೆಯಾಗ್ತಿದೆ ಅನ್ನುವಂಥ ನೆಪವನ್ನು ಒಡ್ಡಿ ಅಮೆರಿಕ ಈ ದಂಡ ತೆರಿಗೆಯನ್ನು ವಿಧಿಸಿದ್ದು, ದ್ವಿಪಕ್ಷೀಯ ಮಾತುಕತೆಯ ನಂತರ ಸುಂಕವನ್ನು 12.5ರಿಂದ 10% ಇಳಿಸಲಾಗಿದೆ. ಭಾರತದ ರಫ್ತು ವಲಯದ ಮೇಲೆ ಇದು ಗಂಭೀರ ಪರಿಣಾಮವನ್ನು ಬೀರುತ್ತೆ, ನೋ ಡೌಟ್ ಇನ್ ದ್ಯಾಟ್. ಮುಖ್ಯವಾಗಿ ಭಾರತದ ಜವಳಿ ಕ್ಷೇತ್ರ ಇರ್ಬೋದು, ಇಂಜಿನಿಯರಿಂಗ್, ಉತ್ಪಾದನಾ ವಲಯಗಳಿಗೆ ಈ ನಿರ್ಧಾರದಿಂದ ಭಾರಿ ನಷ್ಟವನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚಿನ ದ್ವಿಪಕ್ಷೀಯ ವ್ಯಾಪಾರ ಒಪ್ಪಂದಗಳ ಮೇಲೆ ಇದು ಕಪ್ಪು ಚುಕ್ಕೆ, ಇಟ್ ಈಸ್ ಅ ಡಾರ್ಕ್ ಸ್ಪಾಟ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇದೆಲ್ಲವೂ ಕೂಡ ಅಮೇರಿಕಾದ ನೀತಿ ಅಥವಾ ಡೊನಾಲ್ಡ್ ಟ್ರಂಪ್ ನೀತಿಗಳು. ಈ ನೀತಿಗೆ ಸಂಬಂಧಪಟ್ಟಂತೆ ಸ್ವತಃ ಅಮೇರಿಕನ್ನರು ನೀವು ಗಮನಿಸ್ತಾ ಇದ್ದೀರಿ, 37 to 39% ಜೊತೆಗಿದ್ದು ಉಳಿದವರು ಇತರ ಪಕ್ಷಗಳು ಅಥವಾ ಅಪೋಸಿಟ್ ಪಾರ್ಟಿ ಜೊತೆ ನಿಂತ್ಕೋತಾರೆ ಅಂದರೆ ಯುದ್ಧ ನೀತಿ ಇರ್ಬೋದು, ವಿದೇಶಾಂಗ ನೀತಿ ಇರ್ಬೋದು, ಆ ನಾಗರಿಕರ ದೃಷ್ಟಿಯಿಂದ ತೆಗೆದುಕೊಳ್ಳುವಂಥ ನಿರ್ಧಾರಗಳನ್ನು ನಾಗರಿಕರು ಅಬ್ಸರ್ವ್ ಮಾಡ್ತಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟ ಉದಾಹರಣೆ. ಹಾಗಾದರೆ ಈ ಯುದ್ಧಕ್ಕೆ ಎಷ್ಟು ನಷ್ಟ ಆಗುತ್ತೆ, ಎಷ್ಟು ಹಣವನ್ನು ಇಡಲಾಗಿದೆ, ಇದು ಕೂಡ ಬಹಳ ಮುಖ್ಯ ಆಗುತ್ತೆ. ಇದ್ಯಾಕಂದರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳುವಂತಹ ಅಮೇರಿಕ ಮತ್ತು ಇರಾನ್ನ ನಡುವೆ ನಡೀತಾ ಇರುವಂತಹ ಯುದ್ಧ. ಹಾಗಾದರೆ ಈ ಯುದ್ಧಕ್ಕೆ ಹಣವನ್ನು ಎಷ್ಟು ಅಂತ ಮೀಸಲಿಡಲಾಗಿದೆ, ಆ ಆಯಾಮಕ್ಕೆ ಸಂಬಂಧಪಟ್ಟಂಥ ಒಂದಷ್ಟು ಡೀಟೇಲ್ಸನ್ನು ನೋಡ್ತಾ ಹೋಗೋದಾದರೆ ವೆರಿ ಇಂಪಾರ್ಟೆಂಟ್, ವೆರಿ ಮಚ್ ಲಿಸ್ನಿಂಗ್ ಅಂತಲೇ ಹೇಳಬಹುದು. 9.18 ಲಕ್ಷ ಶತಕೋಟಿ 9.18 ಲಕ್ಷ ಕೋಟಿ ಬಜೆಟನ್ನು ಯುದ್ಧಕ್ಕಾಗಿ ಮೀಸಲಿಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅನ್ನೋದಾದರೆ ಅರ್ಥ ಮಾಡ್ಕೊಳ್ಬೇಕು ಈ ಯುದ್ಧವನ್ನು ಅಮೇರಿಕ ಯಾವ ರೀತಿ ಪರಿಗಣಿಸಿದೆ ಅಂತ, ಅಂದರೆ ಹೆಂಗೆ ಯುದ್ಧವನ್ನು ಸ್ವೀಕಾರ ಮಾಡಿದೆ ಅಂತ. ಇರಾನ್ ವಿರುದ್ಧದ ಯುದ್ಧ ಹಾಗೂ ಮಿಲಿಟರಿ ಕಾರ್ಯಾಚರಣೆಗಳ ವೆಚ್ಚಕ್ಕಾಗಿ $95 ಬಿಲಿಯನ್, 9.18 ಲಕ್ಷ ಕೋಟಿ ಹೆಚ್ಚುವರಿ ಬಜೆಟ್ ಪ್ರಸ್ತಾಪನೆಗೆ ಅಮೇರಿಕ ಸಂಸತ್ನಲ್ಲಿ ಒಪ್ಪಿಗೆ ಸಿಕ್ಕಿದೆ. ಒಂದು ಕಡೆ ಸರ್ವೆ ಆಗ್ತಿದೆ, ಆ ಸಮೀಕ್ಷೆಯ ಇನ್ಪುಟ್ಸನ್ನು ನಾವು ನೋಡಿದ್ವಿ. ಅಂದರೆ ಎಷ್ಟು ಜನ ಡೊನಾಲ್ಡ್ ಟ್ರಂಪ್ ಜೊತೆಗಿದ್ದಾರೆ, ಎಷ್ಟು ಜನ ಇಲ್ಲ ಅಂಥೇಳಿ, ಅಥವಾ ಸಮೀಕ್ಷೆಯ ಒಂದು ರಿಪೋರ್ಟ್. ಬಟ್ ಅಲ್ಲಿನ ಸೆನೆಟ್ನಲ್ಲಿ ಏನು ನಿರ್ಧಾರ ಆಗುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ನಿಟ್ಟಿನಲ್ಲಿ ಯುದ್ಧಕ್ಕಾಗಿ 9.18 ಲಕ್ಷ ಕೋಟಿ ಹೆಚ್ಚುವರಿ ಬಜೆಟನ್ನು ಇಡೋದಕ್ಕೆ ಅಲ್ಲಿ ಒಪ್ಪಿಗೆ ಸಿಕ್ಕಿದೆ. ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಜನಸಾಮಾನ್ಯರ ತೆರಿಗೆ ಹಣವನ್ನು ದೇಶದ ಕಲ್ಯಾಣಕ್ಕೆ ಬಳಸೋ ಬದಲು ಯುದ್ಧಕ್ಕೆ ವ್ಯಯಿಸ್ತಾ ಇರೋದನ್ನು ಡೆಮೊಕ್ರೆಟಿಕ್ ಪಕ್ಷದ ನಾಯಕರು ತೀವ್ರವಾಗಿ ಖಂಡಿಸಿದ್ದಾರೆ. ಬಿಕಾಸ್ ದೇ ಆರ್ ಇನ್ ಅಪೋಸಿಷನ್ ಪಕ್ಷವಾಗಿ ನಾಗರಿಕರ ಆಯಾಮದಲ್ಲೂ ಅವ್ರು ಚರ್ಚೆ ಮಾಡಬೇಕು. ಸೇಮ್ ಟೈಮ್ ಯುದ್ಧದ ಸನ್ನಿವೇಶದಲ್ಲಿ ಅಭಿಪ್ರಾಯ ಪ್ರತಿಪಕ್ಷದ ಏನಾಗಿರುತ್ತೆ ಅನ್ನೋದು ಕೂಡ ಬಹಳ ಮುಖ್ಯ. ಆ ನಿಟ್ಟಿನಲ್ಲಿ ದೇಶದ ಜನರ ಕಲ್ಯಾಣಕ್ಕಾಗಿ ಇಡಬೇಕಾದಂಥ ಹಣ ಯುದ್ಧಕ್ಕೆ ಹೋಗ್ತಿದ್ದಲ್ಲ ಅನ್ನುವಂಥ ಅಸಮಾಧಾನವನ್ನು ಡೆಮೊಕ್ರೆಟಿಕ್ ಇಲ್ಲಿ ವ್ಯಕ್ತಪಡಿಸಿದೆ. ಜನರ ಹಣವನ್ನು ಯುದ್ಧದ ಬೆಂಕಿಗೆ ಸುಡಲಾಗ್ತಿದೆ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಹೆಚ್ಚುತ್ತಾ ಇರುವ ಹಣದುಬ್ಬರ ಇರ್ಬೋದು, ಆರ್ಥಿಕ ಮುಗ್ಗಟ್ಟಿನ ನಡುವೆ ಯುದ್ಧವನ್ನು ಮುಂದುವರಿಸೋದಕ್ಕೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಟ್ಟು ಹಿಡಿದಿರೋದು ಮುಂದಿನ ಚುನಾವಣೆಯಲ್ಲಿ ಯಾವ ರೀತಿಯ ಪರಿಣಾಮವನ್ನು ಬೀರಬಹುದು, ಸ್ವತಃ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೆ ಹಿನ್ನಡೆಯಾಗಬಹುದಾ, ಇದ್ರ ಬಗ್ಗೆ ಒಂದಷ್ಟು ಕ್ಯೂರಿಯಾಸಿಟಿ ಡೆಫಿನೆಟ್ಲಿ ಇದ್ದೇ ಇದೆ. ಯಾಕಂದರೆ ಯಾವುದೇ ದೇಶದ ಅಧ್ಯಕ್ಷ ಆಗಲಿ ಪ್ರಧಾನಮಂತ್ರಿ ಆಗಲಿ ದೇಶದ ನಾಗರಿಕರ ಹಿತದೃಷ್ಟಿಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಿಲ್ಲ ಅಂದರೆ ಅದು ಮುಂದಿನ ಚುನಾವಣೆಯಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಅಂದರೆ ಪ್ರತಿಫಲಿಸುತ್ತೆ.
ಅದರಲ್ಲಿ ಎರಡು ಮಾತಿಲ್ಲ. ಬಟ್ ಇಲ್ಲಿ ಡೆಮೊಕ್ರೆಟಿಕ್ ಏನು ಹೇಳಿದೆ ಅನ್ನೋದು ಬಹಳ ಮುಖ್ಯ. ಜನರ ಹಣವನ್ನು ಯುದ್ಧಕ್ಕೆ ಈ ರೀತಿ ಬಳಕೆ ಮಾಡುವುದು ಅನ್ನೋದಾದರೆ ಅದು ಸರಿಯಾದಂತಹ ನಿರ್ಧಾರ ಅಲ್ಲ ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ.